ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಗುರುವಾರ 30 ಏಪ್ರಿಲ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 52ನೇ ವಚನ. ಯೇಸು ಬಾರ್ತಿಮೇಯನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಮಾಡಿದಂಥ ಅದ್ಭುತಗಳನ್ನು ಅನುಭವಿಸಿದಂಥವರು ಅದರ ನಂತರ ಏನು ಮಾಡುತ್ತಾರೆಂಬುವಂಥದ್ದು ಬಹಳ ಮುಖ್ಯವಾದದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನ ಹಿಂದೆ ಹೋದನು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಯೆರಿಕೋವನ್ನು ದಾಟಿ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ಹುಟ್ಟು ಕುರುಡನು ಬಾರ್ತಿಮೇಯನೆಂಬುವನು ಯೇಸು ಅಲ್ಲಿಂದ ಹಾದು ಹೋಗುತ್ತಿದ್ದಾನೆಂಬಂಥದ್ದನ್ನು ಕೇಳಿ ಜೋರಾಗಿ ಕೂಗುತ್ತಾ, ನಜರೇತಿನ ಯೇಸುವೇ, ನನ್ನನ್ನು ರಕ್ಷಿಸು ಎಂಬುದಾಗಿ ಕೇಳಿಕೊಳ್ಳಲಾಗಿ ಅನೇಕರು ಅವನನ್ನು ತಡೆದರು. ಆಗ ಯೇಸು ತನ್ನ ಶಿಷ್ಯರಿಗೆ ಬಾರ್ತಿಮೇಯನನ್ನು ತನ್ನ ಬಳಿಗೆ ಕರತರಬೇಕೆಂಬುದಾಗಿ ಹೇಳಿದರು. ಕರತಂದರು. ಆಗ ಯೇಸು ಅವನಿಗೆ ಕೇಳಿದಂಥ ಮಾತು, ನಿನಗೇನು ಬೇಕು ಎಂಬುದಾಗಿ. ಬಾರ್ತಿಮೇಯನು, ನನಗೆ ಕಣ್ಣುಗಳನ್ನು ಕೊಡು ಎಂಬುದಾಗಿ ಹೇಳಿದನು. ತಕ್ಷಣವೇ ಯೇಸು, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂಬುದಾಗಿ ಹೇಳಿದನು. ಆ ಕ್ಷಣದಲ್ಲೇ ಬಾರ್ತಿಮೇಯ ಹುಟ್ಟು ಕುರುಡ, ಆದರೆ ಅವನ ಕಣ್ಣುಗಳು ಬಂದವು. ಅವನು ನೋಡಲಿಕ್ಕೆ ಪ್ರಾರಂಭಿಸಿದನು. ಆ ತಕ್ಷಣ ಅವನು ಯೇಸುವನ್ನು ಹಿಂಬಾಲಿಸುತ್ತಾ ಹೋದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅದ್ಭುತ ನಡೆದಂಥ, ಅದ್ಭುತ ಅನುಭವಿಸಿದಂಥ ಬಾರ್ತಿಮೇಯನು ತಾನು ಹೋಗಿ ತನ್ನ ಅದ್ಭುತದಲ್ಲೇ ಅಥವಾ ಹೊಂದಿದಂಥ ಹೊಸ ದೃಷ್ಟಿಯಲ್ಲೇ ತನ್ನನ್ನು ತೊಡಗಿಸಿಕೊಳ್ಳದೆ ತನಗೆ ಹಲವಾರು ಕಾರ್ಯ ಮಾಡಲಿಕ್ಕೆ ಅವಕಾಶ ಇದ್ದಾಗ್ಯೂ ಅವನು ಯೇಸುವನ್ನು ಹಿಂಬಾಲಿಸಿದನು. ಕರ್ತನಲ್ಲಿ ಪ್ರಿಯರೇ, ನಾವು ಅನೇಕ ವಿಧವಾದಂಥ ಪ್ರಾರ್ಥನೆಗಳನ್ನು ಮಾಡುತ್ತೇವೆ, ಕೋರಿಕೆಗಳನ್ನು ಇಡುತ್ತೇವೆ. ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಅದ್ಭುತಗಳು ಅನುಭವಿಸಿದಾಗ ಆ ಅದ್ಭುತದ ಅನುಭವದಲ್ಲೇ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೆ. ಆದರೆ ಬಾರ್ತಿಮೇಯನಿಗೆ ಹಿಂದೆ ಹೋಗುವುದು ಅಥವಾ ಯೇಸುವನ್ನು ಹಿಂಬಾಲಿಸುವಂಥದ್ದು ಅತಿ ಅಗತ್ಯವಾಗಿರುವಂಥದ್ದು. ನಾವು ಹೊಂದಿಕೊಂಡಂಥ ಎಲ್ಲ ಅದ್ಭುತಗಳ ನಂತರ ಅಥವಾ ಅದ್ಭುತಗಳ ಅನುಭವದಲ್ಲಿ ಯೇಸುವನ್ನು ಹಿಂಬಾಲಿಸೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನನ್ನು ಹಿಂಬಾಲಿಸುವಂಥ ಬಲವನ್ನು ನಮಗೆ ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.